ಸೀನ್ ಏನಂದ್ರೆ ಇವತ್ತು ಸ್ಯಾಂಡಿನ ಪಿಕ್ ಮಾಡ್ಕೊಳ್ಳೋದು, ಅದಾದ್ಮೇಲೆ ನನ್ನ ಗಾಡಿದು ಮೀಟರ್ ರೀಸೆಂಟ್ ಆಗಿ ಹೊಸದಾಗ್ಸ್ದೆ. ಬಟ್ ಮಳೆ ಬಂದು ಒಳಗಡೆ ಫಾಗ್ ತರ ತುಂಬ್ಕೋತಾ ಇದೆ, ಅದಕ್ಕೆ ಎಕ್ಸ್ಚೇಂಜ್ ಹೇಳಿದೀನಿ. ನೋಡೋಣ, ಇವತ್ತಷ್ಟು ಕೆಲಸ ಇದೆ. ಬೇಬಿ, ನನ್ನ ಗಾಡಿಗೆ ಇನ್ನೊಂದು ಹೆಸರಿದೆ. ಅದೇನು ಅಂತ ನಿಮಗೆ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡಿ. ಸ್ಯಾಂಡಿ, ನೀನೇನಾದ್ರೂ ಒಂದು ಹೇಳ್ಬೇಕು ಅಂದ್ರೆ, ಯಾರಿಗಾದ್ರೂ ಒಂದು ಮೆಸೇಜ್ ಪಾಸ್ ಮಾಡಬೇಕು, ಅದು ಹೇಳಕ್ಕಾಗಲ್ಲ ಡೈರೆಕ್ಟ್ ಆಗಿ ಅಂದ್ರೆ ಹೇಳಿ, ಏನು ಹೇಳ್ಚಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಂದ್ ಕಾಲದಲ್ಲಿ ಸ್ಯಾಂಡಿ ಅವ್ರ ಮನೆಗೆ ಹೋದ್ರೆ ಸ್ಯಾಂಡಿ ಗಾಡಿ ನೋಡ್ಬೇಕಿತ್ತು. ಗಾಡಿಗೆ ಏನಾಗಿದೆ, ಗಾಡಿ ಮೇಲೆ ಏರ್ ಸ್ಟ್ಯಾಂಡು, ಫ್ರಂಟ್ ವೀಲಿ, ಸ್ಟಾಪಿ, ಅದನ್ನೆಲ್ಲ ನಾನು ಫಸ್ಟ್ ನೋಡಿದ್ದೆ ಸ್ಯಾಂಡಿಯಿಂದ. ಚೆನ್ನಾಗಿತ್ತು ಅವಾಗ ಲೈಫು. ಸ್ಯಾಂಡಿ ಅವ್ರ ಫ್ರೆಂಡ್ಸ್ ಎಲ್ಲ ಡ್ರ್ಯಾಗ್ ರೇಸರು, ವೀಲರ್ಸು. ಅವಾಗಿನ ಥರ ಎಲ್ಲ ಇವಾಗ ಆಗಲ್ಲ. ಪೊಲೀಸವ್ರು ಕರ್ಸಿ ಕೂರ್ಸಿ ತಗೊಳ್ಳಿ ಕುಷ್ಕ ಬಿಸ್ಕೆಟ್ ಅಂತ ಕೊಟ್ಟು ಕಳಿಸ್ತಾ ಇರ್ತಾರೆ. ಅಪ್ಪೋ, ಏನ್ ಸಮಾಚಾರ? ಮಧು ಅವ್ರಿದ್ದಾರೆ, ಮಧು ಅವ್ರು ಒಂದ್ಸಲಿ ಮಾತಾಡ್ಸ್ಕೊಂಬಂದ್ಬಿಡೋಣ. ಆರಾಮಿದ್ದೀರಾ? ಏನು ಸಮಾಚಾರ? ಎಲ್ಲಿ ವಿಜಯ್? ವಿಜಯ್ ಅವರಲ್ಲಿದ್ರೆ ಅವ್ರನ್ನೂ ಮಾತಾಡ್ಸ್ಬಿಡೋಣ. ಆರಾಮಾ? ಏನು ಸಮಾಚಾರ? ಅವ್ರದ್ದೊಂದು ಚಾನಲ್ ಇದೆ ಯೂಟ್ಯೂಬ್ದು. ಅವ್ರ ಗಾಡಿ ರೆಡಿ ಮಾಡೋದು, ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡೋದು, ಸೊ ಅದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವ್ರನ್ನ ಫಾಲೋ ಮಾಡಿ. ಗಾಡಿ ರೆಡಿ ಆಗಿದೆ. ಚೈನ್ ಆಯಿಲ್ ಹಾಕಿ, ಚೈನ್ ಸ್ವಲ್ಪ ಟೈಟ್ ಮಾಡಿ, ಮೀಟ್ರ್ ಹೊಸದು ಹಾಕಿ ಚೆಕ್ ಮಾಡಿ ಕೊಟ್ಟಿದ್ದಾನೆ ಅಪ್ಪು. ಸಿಗ್ತೀನಿ, ಬಾಯ್. ನನ್ನ ಗಾಡಿಗೆ ಏನೇ ಸಮಸ್ಯೆ ಆದರೂ ಅಪ್ಪುನೇ ನೋಡೋದು. ಬಾಡಿನೂ 4 ಜನ ಎತ್ಕೊಂಡು ಹೋಗೋದು, ಗಾಡಿನೂ 4 ಟೈರ್ ಇರೋ ಗಾಡಿನೇ ಹೇಳ್ಕೊಂಡು ಹೋಗೋದು. ನನ್ನ ಗಾಡಿಗೆ ಇನ್ನೊಂದು ಹೆಸರಿದೆ. 2017 ಮಾಡಲು ನನ್ನ ಗಾಡಿ. ಅವಾಗ ಈ ವೇರಿಯಂಟ್ ಹೊಸದಾಗಿ ಲಾಂಚ್ ಆಗಿದ್ದು. ಅವಾಗ ನನ್ನ ಬರ್ಡೇಗೆ ಬೇಕು ಅಂತ ತಗೊಂಡಿದ್ದು. ಹಂಗಾಗಿನೇ ನನ್ನ ಗಾಡಿ ನಂಬರ್ ಬಂದು ಇದೇ ಇರೋದು, 050397. 2017 ಗಾಡಿ ಬಂದಿದ್ದು. 97 ನಾನು ಬಂದಿದ್ದು. ದೃಷ್ಟಿನೇ ತೆಗಿಬೇಕು.